ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಎಲ್ರಿಗೂ ಈಗಾಗಲೇ ಗೊತ್ತಿದೆ, ಕೆ ಎಯಿಂದ ಸಿ ಪಿ ಸಿ ಅಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ದು ಪರೀಕ್ಷೆ ನಡೆದಿತ್ತು. ಅದರ ಅಂಕಗಳನ್ನು ಕೆ ಎ ಈಗ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದೆ. ಸೊ ಪ್ರತಿ ಸಲ ಕೆ ಎ ಫಸ್ಟ್ಗೆ ತಾತ್ಕಾಲಿಕ ಅಂಕ ಬಿಡುವಾಗ ಏನು ಮಾಡಿತ್ತು, ತಾತ್ಕಾಲಿಕ ಅಂಕಗಳನ್ನು ಬಿಡುವಾಗ ಅಂದರೆ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಬಿಡುವಾಗ ಜಸ್ಟು ನಿಮ್ಮ ಹೆಸರು, ನಿಮ್ಮ ನೇಮ್ ಮತ್ತು ನಿಮ್ಮ ಮಾರ್ಕ್ಸ್ ಅಷ್ಟೇ ಬಿಟ್ಟಿತ್ತು. ಸೊ ಇದರಿಂದ ನಾವು ಏನೂ ಕಂಡುಹಿಡಿಯೋಕೆ ಆಗ್ತಾ ಇರಲಿಲ್ಲ. ಬಟ್ ಇವತ್ತು ಫೈನಲ್ ಮಾರ್ಕ್ಸ್ ಶೀಟಲ್ಲಿ ನಿಮ್ಮ ಎಲ್ಲ ರಿಸರ್ವೇಷನ್ ಕ್ಯಾಟಗರಿ ಸಹಿತ ಇನ್ಕ್ಲೂಡ್ ಮಾಡಿ ಕೊಟ್ಟಿದ್ದಾರೆ. ಎಲ್ಲ ನೀವು 3B ಬರ್ತಿರೋ, 2A ಬರ್ತಿರೋ, ಗ್ರಾಮೀಣ ಇದೆಯೋ, ರೂರಲ್ ಅಂದರೆ ಕನ್ನಡ ಮೀಡಿಯಂ ಇದೆಯೋ, PDP ಇದೆಯೋ, ಎಕ್ಸ್ ಸರ್ವಿಸ್ ಮ್ಯಾನೋ ಎಲ್ಲನೂ ಕೊಟ್ಟಿದ್ದಾರೆ. ಸೊ ಇದರ ಬೇಸಿಸ್ ಮೇಲೆ ನಾವು ಈಗಾಗಲೇ ನಿಮಗೊಂದು ಕಟ್ ಆಫ್ ಅಂಕಗಳನ್ನು ನೀಡಿದ್ವಿ. ಸೊ ಅವುಗಳನ್ನ ಯಾವ ರೀತಿ ನೋಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸರಿನಾ? ಸೊ ಈ ಕಟ್ ಆಫ್ ಅಂಕಗಳು ಬೇಸ್ಡ್ ಆನ್ ಕೆ ಎ ಇವತ್ತು ರಿಲೀಸ್ ಮಾಡಿ, ಇವತ್ತು ಅಂತಂದರೆ ದಿನಾಂಕ 21/8/2026. ಇವತ್ತು ಸಂಜೆ ಏನು 5:30-6 ಗಂಟೆ ಸಮಯದಲ್ಲಿ ಏನು ರಿಲೀಸ್ ಮಾಡಿತ್ತಲ್ಲ, ಆ ಮಾರ್ಕ್ಸ್ ಕಾರ್ಡ್ಗಳಲ್ಲಿ ನಿಮ್ಮ ಕ್ಯಾಟಗರಿ ರಿಸರ್ವೇಷನ್ಸು ಎಲ್ಲ ಇರೋದ್ರಿಂದ ಆ ಬೇಸಿಸ್ ಮೇಲೆ ನಾವು ಕಟ್ ಆಫ್ನ ಡಿಸೈಡ್ ಮಾಡಿದ್ದೀವಿ. ಬಟ್ ಇಲ್ಲೊಂದು ಕ್ಯಾಚ್ ಇದೆ, ಏನು ಅಂತಂದರೆ ಎಲ್ಲ ಡೀಟೇಲ್ಸ್ ಇದೆ, ಬಟ್ ಡೇಟ್ ಆಫ್ ಬರ್ತ್ ಇಲ್ಲ. ಯಾಕೆ ಡೇಟ್ ಆಫ್ ಬರ್ತ್ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದರೆ ಕೆಲವೊಂದು GM ಕ್ಯಾಟಗರಿಗೆ ಇಂತಿಷ್ಟು ವರ್ಷದವರು ಎಲಿಜಿಬಲ್ ಇಲ್ಲ. ಬಟ್ ನಮ್ಗೆ ಗೊತ್ತಿಲ್ಲ, ಅವ್ರು ಕೊಟ್ಟಿರೋ ಲಿಸ್ಟಲ್ಲಿ ಯಾರು ಎಷ್ಟು ವಯಸ್ಸಿನವರು ಅಂತ ನಮ್ಗೆ ಗೊತ್ತಿಲ್ಲ, ಬರೀ ಹೆಸರಿದೆ ಅಲ್ವಾ. ಆ ಲಿಸ್ಟು ಸಹಿತ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಲಿಸ್ಟ್ ಇದೆ, ಇದು ಒಂದು ಯಾವುದು ಚಿಕ್ಕಮಗಳೂರದು ಲಿಸ್ಟ್. ಇದು ತಿಳಿತಾ? ಇದು ಚಿಕ್ಕಮಗಳೂರು ಲಿಸ್ಟು. ಏನಿದೆ, ಕ್ಯಾಂಡಿಡೇಟ್ ನೇಮ್ ಇದೆ, ಕ್ಯಾಟಗರಿ ಇದೆ, ರೂರಲ್ಲ, ಕನ್ನಡ ಮೀಡಿಯಮ, PDP, ಎಕ್ಸ್ ಮಿಲಿಟ್ರಿ, ಜೆಂಡರ್ ಇದೆ, ರಿಜಿಸ್ಟರ್ ನಂಬರು, ಮಾರ್ಕ್ಸ್. ಇಷ್ಟು ಬಿಟ್ಟರೆ ಡೇಟ್ ಆಫ್ ಬರ್ತ್ ಇಲ್ಲ. ನಾನು ಹೇಳಿದೆ ನಿಮಗೆ ಡೇಟ್ ಆಫ್ ಬರ್ತ್ ಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಏಜ್ ಕ್ರೈಟೀರಿಯಾ ಇದೆಯಲ್ವಾ. ಸೊ ಎಲ್ಲರನ್ನ GMಗೆ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಓನ್ಲಿ ಫ್ಯೂ ಈ ಕೇಸಸ್ಸಿಂದ ಹೊರಗಡೆ ಬರ್ಬೋದು. ಅಂದರೆ ಈ ಸಲ ಸಿನ್ಸ್ ಎಲ್ಲರಿಗೂ ರಿಲ್ಯಾಕ್ಸೇಷನ್, ಏಜ್ ರಿಲ್ಯಾಕ್ಸೇಷನ್ಸ್ ಕೊಟ್ಟಿರೋದ್ರಿಂದ ಜಾಸ್ತಿ ಜನ GM ಅಲ್ಲಿನೂ ಎಲಿಜಿಬಲ್ ಆಗೋ ಥರ ಇದ್ದೀರಾ. ಬಟ್ ಓನ್ಲಿ ಫ್ಯೂ. ಸೊ ಆ ಫ್ಯೂ ಅಂತಂದರೆ ಒಂದು ಸ್ವಲ್ಪ ಜನ, ಅವ್ರದ್ದು ಏಜ್ ಗೊತ್ತಿಲ್ಲ ನಮಗೆ, ಬಟ್ ಅವರು GMಗೆ ಬರಲ್ಲ. ಬಟ್ GM ಅಷ್ಟು ಮಾರ್ಕ್ಸ್ಗಳನ್ನು ತೊಗೊಂಡಿರ್ತಾರೆ. ಅವ್ರು 3B ಎಲ್ಲೋ 2A ಎಲ್ಲೋ ಅಥವಾ ಬೇರೆ ಇನ್ಯಾವುದೋ OBC, SC, ST ಯಾವುದೇ ಕ್ಯಾಟಗರಿಯಲ್ಲಿ ಇರ್ತಾರೆ. ಬಟ್ ನಾವು ಇವತ್ತು ಕನ್ಸಿಡರ್ ಮಾಡುವಾಗ ಅವರನ್ನು GM ಮಾರ್ಕ್ಸ್ಗಳನ್ನ ತೊಗೊಂಡಿದ್ರೆ ಕನ್ಸಿಡರ್ ಮಾಡಿರ್ತೀವಿ. ಬಟ್ ಒರಿಜಿನಲಿ ಏನು KSP ರಿಸಲ್ಟ್ನ ರಿಲೀಸ್ ಮಾಡುತ್ತೆ ಅವಾಗ ಅವರನ್ನು ಕನ್ಸಿಡರ್ ಮಾಡಲ್ಲ. ಸೊ ಒಬ್ಬರನ್ನ ಕನ್ಸಿಡರ್ ಮಾಡಲಿಲ್ಲ ಅಂತಂದರೆ ಸ್ವಲ್ಪ -1 ಆರ್ +1 ಆಗೋ ಚಾನ್ಸಸ್ ಇದೆಯಲ್ವಾ. ಸೊ ಅದಕ್ಕೋಸ್ಕರ +R-1 ಅಂತ ಕೊಟ್ಟರು. ಅಕಸ್ಮಾತ್ ಏನಾದರೂ KE ಡೇಟ್ ಆಫ್ ಬರ್ತ್ ಸಹಿತ ಕೊಟ್ಟಿತ್ತು ಅಂತಂದರೆ, DOB ಸಹಿತ ಕೊಟ್ಟಿತ್ತು ಅಂತಂದರೆ ಖಂಡಿತ ನಾವೇ ಲಿಸ್ಟ್ನ ನಿಮಗೆ ಕೊಟ್ಬಿಡ್ತಿದ್ವಿ. ಸೊ ಅಷ್ಟೊಂದು ಎಲ್ಲ ಇದೆ, ಇನ್ಫಾರ್ಮೇಷನ್ ಇದೆ, ಹೆಂಗೆ ಸೆಲೆಕ್ಷನ್ ಮಾಡ್ತಾರೆ ಅಂತ ಗೊತ್ತಿದೆ, ಎಲ್ಲನೂ ಗೊತ್ತಿದೆ. ಸೊ ವಿ ವುಡ್ ಹ್ಯಾವ್ ಗಿವನ್ ಅ ಲಿಸ್ಟ್, ಪ್ರಾಬಬ್ಲಿ 99.9% ಕರೆಕ್ಟ್ ಆಗಿರೋ ಲಿಸ್ಟನ್ನೇ ಕೊಡ್ತಿದ್ವಿ. ಬಟ್ ಈಗ ನಮ್ಮ ಹತ್ರ ಒಂದು ಫ್ಯಾಕ್ಟ್ರ್ ಯಾವುದಿಲ್ಲ, ಡೇಟ್ ಆಫ್ ಬರ್ತ್ ಇಲ್ಲ. ಸೊ ಆ ಡೇಟ್ ಆಫ್ ಬರ್ತ್ ಇಲ್ಲ ಅನ್ನೋದಕ್ಕೆ ಕಾರಣ ನಾನು ನಿಮಗೆ ಕೊಡೋಕ್ಕಾಗಿಲ್ಲ. ಬಟ್ ಇದೆಲ್ಲ ಇನ್ನೊಂದು 12 to 18 ಅವರ್ಸಲ್ಲಿ ನಿಮಗೆ ಏನು ವೆಲಿಡ್ ಆಗುತ್ತೆ. ಯಾಕೆ ಅಂತಂದರೆ ಅಷ್ಟಲ್ಲಿಗೆ ಅಫಿಷಿಯಲ್ದು ಲಿಸ್ಟೇ ಬಂದಿರುತ್ತೆ. ಓಕೆನಾ? ಬಟ್ ಇದ್ರ ಜೊತೆಗೆ ನೆಕ್ಸ್ಟ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗೋ ಥರ ನಾವು ಕೆಲವೊಂದಿಷ್ಟು ನಿಮಗೆ ಸಹಾಯನ ಮಾಡಿದ್ವಿ ಇದರಲ್ಲಿ. ಸೊ ಅದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ನೆಕ್ಸ್ಟ್ ಎಕ್ಸಾಮ್ಸ್ಗೆ, ಮತ್ತು ಇನ್ನೂ ಏನೆಲ್ಲ ನಾವು ನಿಮಗೆ ನೀಡಲಿದ್ದೆ ಅದರ ಕುರಿತು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹಂಚ್ಕೊತಾ ಇದ್ದೀನಿ. ಫಸ್ಟ್ಗೆ ನಾನು ಇದನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ. ಏನಿದೆ ಇದರಲ್ಲಿ, ಘಟಕವಾರು ಕಟ್ ಆಫ್ ಅಂಕ ಪಟ್ಟಿ ಅಂತ. ಅಂದರೆ ನಿಮ್ಮ ಘಟಕವಾರು ಕಟ್ ಆಫ್ ಅಂಕ
ಈ ಥರ ನೀವು ಸ್ಕ್ರೋಲ್ ಮಾಡಿದ್ರೆ ಪುರುಷ ಅಂತ ಸೆಲೆಕ್ಟ್ ಮಾಡಿದ್ರೆ ಪುರುಷರದು ಎಲ್ಲ ಡಿಸ್ಟಿಕ್ಕಲ್ಲಿ ಏನೇನು ಕಟ್ ಆಫ್ ಇದೆ ಅದು ಎಲ್ಲಾರ್ದು ನೋಡ್ತೀನಿ ನಾನು ಅಂತಂದರೆ ಎಲ್ಲಾರ್ದು ಸಿಗುತ್ತೆ ನಿಮಗೆ. ಈ ಥರ ಮೊಬೈಲಲ್ಲೂ ಸ್ಕ್ರೋಲ್ ಮಾಡ್ತಾ ಹೋದರೆ ಮೊಬೈಲಲ್ಲಿ ಇದು ಪೂರ್ತಿ ಸೇರಲ್ಲ ಒಂದೇ ಕಡೆ, ಸ್ವಲ್ಪ ಈ ಥರ ಸ್ಕ್ರೋಲ್ ಮಾಡಬೇಕಾಗುತ್ತೆ, ಅಂದರೆ ಹಾರಿಜಾಂಟಲಿ. ಓಕೆನಾ? ಸೊ ಈ ಥರ ಇದೆ. ಇಲ್ಲ ಸರ್ ನನಗೆ ನಂದು ಅಷ್ಟೇ ಬೇಕು ಅಂತಂದರೆ ಇಲ್ಲಿ ಸರ್ಚ್ ಆಪ್ಷನ್ನು ಕೊಟ್ಟಿದ್ವಿ. ನಾನು ಬೆಂಗಳೂರು ಅಂತ ಸರ್ಚ್ ಮಾಡಿದ್ರೆ ಫಸ್ಟಿಗೆ ಬೆಂಗಳೂರು ಸಿಟಿ ಬರುತ್ತೆ, ಬೆಂಗಳೂರು ಜಿಲ್ಲೆ ಬರುತ್ತೆ, ರೈಲ್ವೇಸ್ ಬೆಂಗಳೂರು ಅಂತಲೂ ಇದೆ ಅನಿಸುತ್ತೆ, ಅದನ್ನು ಬರುತ್ತೆ. ಸರಿನಾ? ಬೆಂಗಳೂರು ಜಿಲ್ಲೆ. ಓಕೆ. ಮಹಿಳೆದು ಹಾಗೆ ಪುರುಷ ಅಂತ ಕ್ಲಿಕ್ ಮಾಡಬೇಕು, ಮಹಿಳೆ ಅಂತ ಕ್ಲಿಕ್ ಮಾಡಬೇಕು, ಸೇವಾನಿರತ ಪುರುಷ ಆಗಿದ್ರೆ ಅದನ್ನು ಕ್ಲಿಕ್ ಮಾಡಬೇಕು, ಸೇವಾನಿರತ ಮಹಿಳೆ ಆಗಿದ್ರೆ ಅದನ್ನು ಕ್ಲಿಕ್ ಮಾಡಬೇಕು. ಇಲ್ಲ ನಮಗೆ ಏನೂ ಬೇಡ ಅಂತಂದರೆ ಇದನ್ನು ತೆಗಬಹುದು. ಎಲ್ಲರೂ ಅಂತ ಒಂದು ಕೋಟ ಇದೆ, ಇಲ್ಲಿ ಎಲ್ಲರೂ ಅಂತ ಇದೆ. ಎಲ್ಲರೂ ಅಂತಂದರೆ ಯಾರೆಲ್ಲ 30 ತೊಗೊಂಡಿದ್ದೀರಾ ಎಲ್ಲರೂ, ಯಾರೆಲ್ಲ ಲಿಸ್ಟಲ್ಲಿ ಕ್ವಾಲಿಫೈ ಆಗಿದ್ದೀರಾ ಎಲ್ರಿಗೂ 1:5ಗೆ ಕರೆಯೋ ಚಾನ್ಸಸ್ ಇದೆ. 1:5ಗೆ PSTಗೆ ದೈಹಿಕ ಪರೀಕ್ಷೆಗೆ 1:5 ಪಟ್ಟಿಗೆ ಪ್ರತಿ ಘಟಕದ ಪ್ರತಿ ವರ್ಗಕ್ಕೆ ಎಷ್ಟು ಅಂಕ ಬೇಕಿತ್ತು ಅನ್ನೋ ಮಾಹಿತಿಯನ್ನು ನಾವು ಇದ್ರ ಮೂಲಕ ನೀಡಿದ್ದೇವೆ. ಇದನ್ನು ಸಹಿತ ನಿಮ್ಮ ಜೊತೆ ಈಗಾಗಲೇ ಹಂಚ್ಕೊಂಡಿದ್ದೇವೆ. ಯಾರಿಗೆಲ್ಲ ಗೊತ್ತಿಲ್ಲ, ಬರೀ ಯೂಟ್ಯೂಬಲ್ಲಿ ಇದನ್ನು ನೋಡ್ತಿದ್ದೀರಾ, ನಮ್ಮ ಟಾರ್ಗೆಟ್ 100 ಏನು ಇದಿದೆ ಟೆಲಿಗ್ರಾಮ್ ಇದೆ, ಅದಕ್ಕೆ ಜಾಯ್ನ್ ಆಗಿ ಅಲ್ಲಿ ಕೆಳಗಡೆ ನಾವು ಫುಲ್ ಅನಾಲಿಸಿಸ್ ಮಾಡಿದ್ದೀವಿ. ಇದು ಇವತ್ತಿನ ಎಕ್ಸಾಮ್ಸು, ಅಂದರೆ ನಾಳೆ ಫಿಸಿಕಲ್ ಬರುತ್ತೋ ಇಲ್ಲೋ ಅನ್ನೋ ನಿಮ್ಮ ಕುತೂಹಲ ತಣಿಸೋದಷ್ಟೇ. ಆಫೀಸಿಯಲ್ಲಿ ಬಂದೇ ಬರುತ್ತೆ ಬೇಗ, ಅದನ್ನು ಇಟ್ಕೊಂಡು ನಿಮ್ಮ ಮುಂದೆ ಹೋಗ್ಬೋದು. ಇನ್ನೂ ಭಾಳ ಬೇಗ ಬರುತ್ತೆ, ಭಾಳ ಡಿಫ್ರೆನ್ಸ್ ಏನಿಲ್ಲ. ಬಟ್ ನಾವು ಇದನ್ನು ಟ್ರೈ ಮಾಡಿ ನಿಮಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಅನುಕೂಲ ಆಗೋ ಥರ ಇನ್ನೊಂದು ರೀತಿ ಕೊಟ್ಟಿದ್ದೀವಿ. ಇನ್ನೊಂದು ಏನಿದೆ ಅಂತಂದರೆ ಇದು ನಿಮ್ಮ ಪ್ರತಿಯೊಂದು ಪಟ್ಟಿಯಲ್ಲೂ ನಿಮ್ಮ ಸ್ಥಾನ, ಅಂದರೆ ಎಷ್ಟು ಯೂನಿಟ್ ಇದೆ? 25 ಯೂನಿಟ್ ಇದೆ. ನೀವು ಪ್ರತಿ ಸಲ ಅರ್ಜಿ ಹಾಕುವಾಗ ನಿಮಗೆಲ್ಲ ಒಂದು ಡೌಟ್ ಇರುತ್ತೆ, ನಾನು ಯಾವ ಇದಕ್ಕೆ ಹಾಕಬೇಕು, ನಮ್ಮ ಯಾವ ಯೂನಿಟ್ಗೆ ಹಾಕಬೇಕು, ಅಯ್ಯೋ ಅಲ್ಲಿ ಹಾಕಿದ್ರೆ ಇಲ್ಲ ಆಗ್ತಿತ್ತು, ಇಲ್ಲ ಹಾಕಿದ್ರೆ ಆಗ್ತಿತ್ತು ಅಂತ. ಬಟ್ ಡಾಟಾನ ಯೂಸ್ ಮಾಡಿಕೊಂಡು ದ ಬಿಹೇವಿಯರ್ ಆಫ್ ದ ಕ್ಯಾಂಡಿಡೇಟ್ಸ್ನ ನಾವು ಅನಾಲಿಸಿಸ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಆ ಅನಾಲಿಸಿಸ್ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕಾಗಲ್ಲ, ಬಿಕಾಸ್ ನೀವು ಅದನ್ನ ಮಾಡ್ಕೊಳ್ಳೋದು ಕಷ್ಟ. ಬಟ್ ನಾವು ಅದನ್ನು ಅರ್ಥ ಮಾಡಿಕೊಂಡು ಬಟ್ ನಿಮಗೆ ಸಿಂಪಲ್ಲಾಗಿ ಕೊಡೋಕ್ಕೋಸ್ಕರ ನಿಮ್ಗೇನು ಯಾವ ರೀತಿ ಸಿಂಪಲ್ಲಾಗಿ ಕೊಡ್ಬೋದಿತ್ತು, ಅದರಲ್ಲಿ ಇನ್ನೂ ಏನೇನೋ ಇದೆ, ಅದನ್ನು ನಾವು IBMನ ಕೆಲವೊಂದು ಸಾಫ್ಟ್ವೇರ್ಗಳನ್ನ ಬಳಸಿ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಇದು ಮಾಡಿರೋದು. IBM SSP ಅಂತ ಒಂದು ಯಾವುದೋ ಸಾಫ್ಟ್ವೇರ್ ಇದೆ, ಅದನ್ನು ಯೂಸ್ ಮಾಡ್ಕೊಂಡು ನಾನು ಮಾಡಿರೋದು. ಅದರಲ್ಲಿ ಇನ್ನೂ ಬೇರೆ ಬೇರೆ ಬರುತ್ತೆ, ನಾನು ಇನ್ನೂ ಕಲ್ತ್ಕೊಂಡಿದ್ದೀನಿ, ಅದ್ರ ಮೂಲಕ ನಾನು ನಿಮಗೆ ಹೇಳ್ತಿದ್ದೀನಿ. ಬಟ್ ಟು ಗಿವ್ ಅ ಸಿಂಪಲ್ ಅನಾಲಿಸಿಸ್ ನಿಮಗೇನು ಓಕೆ, ಏನು ದ ಹೋಲ್ ಪಾಯಿಂಟ್ ಆಫ್ ಥಿಂಗ್ ಈಸ್ ಏನಂತಂದರೆ, ನೀವು ನಿಮ್ಮ ಘಟಕಕ್ಕೆ ಅಪ್ಲೈ ಮಾಡಿದ್ರಾಗ ಬೇರೆ ಘಟಕಕ್ಕೆ ಅಲ್ಲಿ ಮಾಡ್ಬೋದಾಗಿತ್ತು, ಇಲ್ಲಿ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ಬೋದು. ಬಟ್ ದ ಥಿಂಗ್ ಈಸ್, ಅಲ್ಲಿ ನಾನು ಇವತ್ತು ಈವ್ನಿಂಗ್ ಕೊಟ್ಟಿರೋ ಲಿಸ್ಟಲ್ಲಿನೂ ಹೇಳಿದ್ದೀನಿ, 60 ಮಾರ್ಕ್ಸ್ ತೆಗೆದವ್ರು ಎಲ್ಲ ಘಟಕಕ್ಕೂ ಸೆಲೆಕ್ಟ್ ಆಗ್ತೀರಾ ಅಂತ ಒಂದು ಲೈನ್ ಬರುತ್ತೆ ಅದರಲ್ಲಿ. ಸೊ ಹಾಗೆ, ಸೊ ಟೋಟಲಿ ಇದನ್ನು ನೋಡಿಕೊಂಡು ನೀವು ನಿಮ್ಮ ನೆಕ್ಸ್ಟ್ ಎಕ್ಸಾಮ್ಸ್ ಅಥವಾ ನೆಕ್ಸ್ಟ್ ನಾವು ಕರೆದಾಗ ಸೆಲೆಕ್ಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಟು ಅನಲೈಸ್ ಹ್ಯೂಮನ್ ಬಿಹೇವಿಯರ್, ಕ್ಯಾಂಡಿಡೇಟ್ಸ್ದು ಯಾವ ಥರ ಅಪ್ರೋಚ್ ಇರುತ್ತೆ ಅನ್ನೋದನ್ನು ನಾವು ಇಲ್ಲಿ ಕಲ್ತ್ಕೊಂಡ್ವಿ. ಬಟ್ ಅದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಬಟ್ ಇದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಇವತ್ತಿನ ಇದರಲ್ಲಿರೋದು. ಸೊ ಇಲ್ಲಿ ನಿಮ್ಮ ಅಂಕಗಳನ್ನ ಹಾಕ್ತೀರಾ, ಎಷ್ಟು ಹಾಕ್ತೀರಾ? 37 ತೊಗೊಂಡಿದ್ದೀನಿ ನಾನು ಯಾವುದೋ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಗೆ ನಾನು ಪುರುಷ ಇದ್ದೀನಿ, ನಾನು 3B ಇದ್ದೀನಿ, ನಾನು ಗ್ರಾಮೀಣ ಇದ್ದೀನಿ, ನಾನು ಕನ್ನಡ ಮಾಧ್ಯಮ ಇದ್ದೀನಿ. ಅಂದರೆ ಈಗ ಡಿಸೆಲೆಕ್ಟ್ ಆಯಿತು, ಗ್ರಾಮೀಣ ಇದ್ದರೆ ಈ ಥರ ಬ್ಲ್ಯಾಕ್ ಬರಬೇಕು, ಕನ್ನಡ ಮಾಧ್ಯಮ. ಯೋಜನಾ ನಿರ್ವಸಿತ ಅಂತ ಇದೆ, ನಿರಾಶ್ರಿತ ಅಂತಿರಬೇಕಿತ್ತು. ಓಕೆ, ಅದು ಆ ಥರ ಸಣ್ಣ ಪುಟ್ಟ ತಪ್ಪುಗಳನ್ನ. ನಿರ್ವಸಿತನೂ ಕರೆಕ್ಟು, ವಸ್ತಿ ರಹಿತ ಥರ ಯೋಜನೆಯಿಂದ ವಸ್ತಿಯನ್ನು ಕಳ್ಕೊಂಡವ್ರು ಅಥವಾ ನಿರಾಶ್ರಿತರಾದವರನ್ನ ಆ ಥರ ಕರೀತಾರೆ, PDP. ಓಕೆ, ಇನ್ನೊಂದು ಮಾಜಿ ಸೈನಿಕ. ಈಗ ನಾನು ಪುರುಷ ಇದ್ದೀನಿ, 3B ಗ್ರಾಮೀಣ ಕನ್ನಡ ಮಾಧ್ಯಮ ಸೇರಿಸ್ತೀನಿ. ನನ್ನ ಎಲ್ಲ ಪಟ್ಟಿಗಳನ್ನ ಸ್ಥಾನ ತೋರಿಸಿ 37 ಅಂಕಗಳಿಗೆ ಎಲ್ಲಿ. ನಾನು ಚಿಕ್ಕಬಳ್ಳಾಪುರ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ನಂದು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರಕ್ಕೆ ನಿಮಗೆ ಯಾವ ಪಟ್ಟಿಯಲ್ಲಿ ಅಂಕ ಸಾಲುತ್ತಿಲ್ಲ, ಕೆಳಗಿನ ಕೋಷ್ಟಕದಲ್ಲಿ ಪ್ರತಿ ಪಟ್ಟಿಗೆ ಎಷ್ಟು ಬೇಕಿತ್ತು ಅನ್ನೋದು. ಚಿಕ್ಕಬಳ್ಳಾಪುರದಲ್ಲಿ ನಾನು 3B ಗ್ರಾಮೀಣ ಕನ್ನಡ ಮೀಡಿಯಂ ಸೆಲೆಕ್ಟ್ ಮಾಡೋಣ. ಸೊ ಇಲ್ಲೇನು ಬರುತ್ತೆ, ಚಿಕ್ಕಬಳ್ಳಾಪುರದಲ್ಲಿ 3B ಗ್ರಾಮೀಣ ಕನ್ನಡ ಮಾಧ್ಯಮ ಬಂತು. ಇದ್ರ ಜೊತೆಗೆ ನಾನು ಸಾಮಾನ್ಯಕ್ಕೂ ಈ 3 ಕ್ಯಾಟಗರಿಗೂ ಅಪ್ಲೈ ಆಗಿರ್ತೀನಿ. ಸೊ ಇಲ್ಲಿನೂ ಎಷ್ಟು ತೊಗೊಂಡ್ರೆ ಆಗ್ತಿತ್ತು, 52 ತೊಗೊಂಡ್ರೆ GM ಆಗ್ತಿತ್ತು.
48 ತೊಗೊಂಡ್ರೆ ಜಿ ಎಮ್ ಗ್ರಾಮೀಣ ಆಗ್ತಿತ್ತು, 48-25 ತೊಗೊಂಡ್ರೆ ಜಿ ಎಮ್ ಕನ್ನಡ ಮಾಧ್ಯಮ ಆಗ್ತಿತ್ತು. ಅದೇ ಥರ 3B ಸಾಮಾನ್ಯನು 42.75. ಓಕೆ. ಬಟ್ ಇದಾದ ನಂತರ ಕೆಳಗೆ ಉಳಿದ 24 ಎಲ್ಲ ಘಟಕಗಳೊಂದಿಗೆ ಹೋಲಿಕೆ, ಅಂದರೆ ಉಳಿದ 24 ಯೂನಿಟ್ಸ್ಗೆ ಹೋಲಿಕೆ ಮಾಡಿದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ನಿಮ್ಮ 3B ಪುರುಷರಿಗೆ 0 ಸೀಟ್ಸ್ ಇದೆ. 1:5ಗೆ ಜಿ ಎಮ್ ಗ್ರಾಮೀಣದಲ್ಲಿ ಸೀಟ್ಸ್ ಇತ್ತು ನಿಮ್ಮ ಪ್ರಕಾರ. ಬಟ್ ಆ ಜಿ ಎಮ್ ಅಂದರೆ ಕನಿಷ್ಠ ಲೋಯೆಸ್ಟ್ ಯಾವುದಿತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ನಿಮ್ಗೆ ಅಪ್ಲೈ ಆಗಿರೋದು ಲೋಯೆಸ್ಟು ಜಿ ಎಮ್ ಗ್ರಾಮೀಣ. ಬಟ್ ಜಿ ಎಮ್ ಗ್ರಾಮೀಣದ ಕಟ್ ಆಫು 53, ನೀವು ತೊಗೊಂಡಿರೋದು ಅಂಕ 37. ಸೊ ಹಂಗಾಗಿ ಎಲ್ಲಿ ಬರಲ್ಲ ಅಂತ ಇದೆ, ಎಲ್ಲಿ ಬರಲ್ಲ ನೋಡಿ. ಎಲ್ಲ ಕಡೆ ನೀವು ಇಷ್ಟು ಅಂಕ ತೊಗೊಂಡ್ರೆ ಯಾವ ಇದರಲ್ಲೂ ಸೇರಲ್ಲ. ಅರ್ಥ ಆಯ್ತಾ? ಓಕೆ. ಇನ್ನೊಂದು 45 ಹಾಕಿ ನಾನು ಕೊಡ್ತೀನಿ. 45 ಹಾಕಿದ್ರೆ 3B ಪುರುಷ ಸಾಮಾನ್ಯ ಪಟ್ಟಿ ಮೂಲಕ ದೈಹಿಕ ಪರೀಕ್ಷೆ ಬರುತ್ತೀರಿ. ಸೊ 3B ಜನರಲಲ್ಲೇ ನೀನು ಸೆಲೆಕ್ಟ್ ಆಗಿಬಿಡ್ತೀಯ. ನೀನು 3B ರೂರಲ್ ಅಲ್ಲಿ ಇಲ್ಲೇ ಇಲ್ಲ ಸೀಟು, 3B ಕನ್ನಡ ಮಾಧ್ಯಮನೂ ಇಲ್ಲ, ಇದರಲ್ಲಿ ಬರುತ್ತೀರಿ ಅಂತಿದೆ. ಸೊ ಅದೇ ಥರ ಬೇರೆ ಘಟಕಕ್ಕೆ ಹೋದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಇಲ್ಲ ಸೀಟು, ಜಿ ಎಮ್ ಗ್ರಾಮೀಣಕ್ಕೆ 53 ಬೇಕು, ನಿನ್ನ ತೊಗೊಂಡಿರೋದು 45. ಸೊ ಹಾಗೆ ಇಲ್ಲೆಲ್ಲೋ ಬೆಂಗಳೂರು ಜಿಲ್ಲೆಯಲ್ಲಿ ಬರ್ತಿದ್ರಿ, ಯಾವುದ್ರಲ್ಲಿ 3Bಯಲ್ಲಿ ಬರ್ತಿದ್ರಿ ಅಂತ ಇದೆ. ಸೊ ದೀಸ್ ಆರ್ ಆಲ್ ನಿಮ್ಗೆ ಹೆಲ್ಪ್ ಮಾಡೋದು. ಓಕೆ ನೀವೇ ಅನಾಲಿಸಿಸ್ ಮಾಡ್ಕೊಳ್ಳಿ, ನೀವೇ ಎಲ್ಲ ಮಾಡ್ಕೊಳ್ಳಿ, ಬಟ್ ಟು ಹೆಲ್ಪ್ ಯು, ಟು ಗೈಡ್ ಯು ಅಷ್ಟೇ. ಇದೊಂಥರ ಇದು ನಿಮ್ಮದು ಬೇರೆ ಕರೆಕ್ಟ್ ಮಾಡೋದು. ಇಲ್ಲಿ ಇದು ಏನಂತಂದರೆ ನಿಮ್ಮ ಕಟ್ ಆಫು ಕ್ಲಿಯರ್ ಆಗುತ್ತಾ ಇಲ್ಲೋ ಅಂತ ಚೆಕ್ ಮಾಡೋದು ಅಷ್ಟೇ. 54 ಬೆಂಗಳೂರು ಡಿಸ್ಟಿಕ್ಕು 3B ಕನ್ನಡ ಮಾಧ್ಯಮ ಗ್ರಾಮೀಣ. ನಿಮ್ಮ ವರ್ಗದಲ್ಲಿ ಸ್ಥಾನ ಎಷ್ಟು, ಒಟ್ಟಾರೆ ಇಷ್ಟರಲ್ಲಿ ಎಷ್ಟು, ಇದು ಎಷ್ಟು, ಎಷ್ಟೆಷ್ಟು ತೊಗೊಬೇಕಾಗಿತ್ತು, ಪ್ರತ್ಯೇಕ ಹುದ್ದೆ ಇಲ್ಲ ಅನ್ನೋದು ಎಲ್ಲ ಹೇಳುತ್ತೆ. ಸರಿನಾ? ಇದು ಸಿಂಪಲ್ ಆಗಿದೆ. ದ ಮೇನ್ ಥಿಂಗ್ ಈಸ್ ನೆಕ್ಸ್ಟ್ ಎಕ್ಸಾಮ್ಸ್ಗೆ ಹೋದವರು ಇದೇ ಬೇಕು. ದಿಸ್ ಈಸ್ ದ ಮೇನ್ ಥಿಂಗ್. ಓಕೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ಎಕ್ಸಾಮ್ಸ್ಗಳಿಗೂ ಇದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಮಾಡಿರೋದು. ಸೊ ನೀವು ಯಾವ ರೀತಿ ಹೆಲ್ಪ್ ತೊಗೊತೀರಾ ನೋಡಿ ಅಷ್ಟೇ. ಟು ಅನಲೈಸ್, ಅದು ಯಾವ ಥರ ಕಾಂಪಿಟೇಷನ್ ಇದೆ ಅನ್ನೋದನ್ನು ಅನಲೈಸ್ ಮಾಡೋಕ್ಕೆ ಇದನ್ನು ಮಾಡಿರೋದು. ಓಕೆನಾ? ಸೊ ಎಲ್ರಿಗೂ ಒಳ್ಳೆಯದಾಗಲಿ, ಮತ್ತೆ ಸಿಗೋಣ. ಥ್ಯಾಂಕ್ ಯು.